ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್. ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಮಮ್ಮ, ಇದೇನು ಹೇಳ್ತಿದ್ಯಾ ನೀನು? ನನಗೆ ಸಿದ್ದುಗೆ ಫಸ್ಟ್ ನೈಟಾ? ನೋ ಮಮ್ಮ, ನನ್ನ ಮನಸ್ಸಲ್ಲೇ ಆ ಥರ ಭಾವನೆಗಳೇ ಇಲ್ಲ. ನಿರಾಕರಿಸಿ ಬಿಟ್ಟಳು ಒಮ್ಮೆಲೆ. ಹೀಗಂದರೆ ಹೇಗೆ ಜಾನು? ನೀನು ಮದುವೆ ಆಗಿದೆಯಾ ಅನ್ನೋದು ನೆನಪಿರಲಿ ನಿನಗೆ ಎಂದರು ಭಾಗ್ಯ ಅವಳ ಕೊರಳಿಗೆ ನೆಕ್ಲೆಸ್ ಹಾಕುತ್ತಾ. ಗೊತ್ತು ಮಮ್ಮ, ಆದರೆ ನಾನು ಮದುವೆ ಆಗಿದ್ದು ಸಿದ್ದುನ ಖುಷಿಯಾಗಿ ನೋಡ್ಕೊಳ್ಳೋದಕ್ಕೆ, ಅವನ ಜೊತೆ ಯಾವಾಗಲೂ ಇರೋದಕ್ಕೆ ಎಂದವಳಿಗೆ ಇನ್ನೂ ಪ್ರೀತಿಯ ಗಾಳಿಯೇ ಬೀಸಿಲ್ಲ. ಅವಳ ಪೆದ್ದು ಮಾತುಗಳಿಗೆ ನಗುತ್ತಾ ಅವಳ ಕೈ ಹಿಡಿದು ಮಂಚದಲ್ಲಿ ಕೂರಿಸಿ ತಾವು ಅವಳ ಜೊತೆಯೇ ಕುಳಿತರು ಭಾಗ್ಯ. ನೋಡ್ ಜಾನು, ನೀನು ಮೊದಲು ಸಿದ್ದುನ ಮದುವೆ ಆಗ್ತೀನಿ ಅಂದಾಗ ನನಗೆ ಇಷ್ಟ ಇರಲಿಲ್ಲ. ಅವನು ಒಳ್ಳೆ ಹುಡುಗ ಅಲ್ಲ ಅಂತಲ್ಲ, ನಮ್ಮ ಅಂತಸ್ತಿಗೆ ತಕ್ಕವನಲ್ಲ ಅಂತ. ಆದರೆ ನಿನ್ನ ಹಠದ ಮುಂದೆ ಯಾವುದೂ ನಡೀಲಿಲ್ಲ. ಅವನ ಜೊತೆ ಈಗ ನಿನ್ನ ಮದುವೆ ಆಗಿ ಹೋಗಿದೆ. ಅದಕ್ಕೆ ಹೇಳ್ತಿದ್ದೀನಿ ಮಗಳೇ, ಮೊದಲು ಸಂಸಾರ ಅಂದರೆ ಏನು ಅಂತ ತಿಳ್ಕೊ. ಗಂಡ ಹೆಂಡತಿ ಸಂಬಂಧ ಅಂದರೆ ಗೆಳೆತನ ಅಲ್ಲ, ಅದಕ್ಕೂ ಮೀರಿದ್ದು. ದೈಹಿಕವಾಗಿ ಮಾನಸಿಕವಾಗಿ ನೀವಿಬ್ಬರು ಯಾವಾಗಲೂ ಜೊತೆಗಿರ್ತೀರ. ನೀನು ಅವನ ಹೆಂಡತಿಯಾಗಿ ಅವನ ಖುಷಿ, ಆಯಸ್ಸು, ಆರೋಗ್ಯ ಬಯಸಬೇಕು. ಹಾಗೇ ಸಿದ್ದು ಕೂಡ ತನ್ನ ಕರ್ತವ್ಯ ನಿಭಾಯಿಸ್ತಾನೆ ಎಂದರು. ಮಗಳ ಜೀವನ ಹಸನಾಗಬೇಕಲ್ಲ. ಆದರೆ ಮಮ್ಮ, ಸಿದ್ದುಗೂ ಕೂಡ ನನ್ನ ಮೇಲೆ ಯಾವತ್ತೂ ಆ ಥರ ಭಾವನೆಗಳು ಬಂದಿಲ್ಲ. ಗೊತ್ತವಳಿಗೆ ಅದು. ನಿಮ್ಮಿಬ್ಬರ ಮನಸ್ಸಲ್ಲೂ ಯಾವುದೇ ಭಾವನೆಗಳು ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಜಾನು. ಆದರೆ ಮುಂದೆನೂ ಹೀಗೆ ಇರೋಕ್ಕಾಗೋದಿಲ್ಲ. ಅಂದರೆ ನಿಮ್ಮಿಬ್ಬರ ಮಧ್ಯೆ ಪ್ರೀತಿ ಬೆಳಿಬೇಕು. ಆ ಪ್ರೀತಿ ನಿಮ್ಮ ಸಂಸಾರನ ಗಟ್ಟಿ ಮಾಡಬೇಕು. ಕೊನೆ ಉಸಿರಿನವರೆಗೂ ನೀವಿಬ್ಬರು ಜೊತೆಯಾಗಿರಬೇಕು. ಸಿದ್ದು ನನ್ನ ಅಳಿಯ ಅಂತ ನಾನು ಒಪ್ಕೊಂಡಿದ್ದೀನಿ ಅಂದಮೇಲೆ ನನ್ನ ಮಗಳು ಅಳಿಯ ಜೀವನ ಚೆನ್ನಾಗಿರಬೇಕು ಅಂತ ನಾನು ಬಯಸ್ತೀನಿ. ಅದಕ್ಕೆ ನಿನಗೆ ಹೇಳ್ತಿದ್ದೀನಿ, ನೀನು ಸಿದ್ದು ಮೇಲಿನ ಅನುಕಂಪದಿಂದ ಮದುವೆ ಆಗಿರಬಹುದು. ಆದರೆ ಇನ್ನು ಮುಂದೆ ಆ ಅನುಕಂಪ ಬೇಡ ಜಾನು. ಅವನ ಜೊತೆ ಸ್ನೇಹ ನಿಭಾಯಿಸು. ಆ ನಿಮ್ಮಿಬ್ಬರ ಸ್ನೇಹ ಪ್ರೀತಿಯಾಗಿ ಬದಲಾಗಲಿ. ಎಲ್ಲರ ಹಾಗೆ ನಿಮ್ಮದು ಚಂದದ ಸಂಸಾರ ಆಗಲಿ ಎಂದಾಗ ಮಗುವಿನಂತೆ ಕೇಳಿದಳು ಜಾಹ್ನವಿ ಎಲ್ಲವನ್ನು. ಇದೇನನ್ನು ಯೋಚಿಸಿರಲಿಲ್ಲ ಅವಳು. ಮಮ್ಮ, ಇದ್ರ ಬಗ್ಗೆ ನನಗೆ ಈಗ ಏನೂ ಹೇಳಬೇಡ, ಸುಮ್ಮನಿರು ಎಂದಳು ಯೋಚನೆಗೆ ಬಿದ್ದವರಂತೆ. ಸಣ್ಣ ಭಯ ಮೂಡಿತು ಅವಳಲ್ಲಿ. ಅವಳ ಗೊಂದಲದ ಮೊಗ ಗಮನಿಸಿದವರು, ಯೋಚನೆ ಮಾಡಬೇಡ ಜಾನು, ಈಗಲೇ ಹೋಗ್ತಾ ಹೋಗ್ತಾ ಎಲ್ಲ ನಿನಗೆ ಅರ್ಥ ಆಗುತ್ತೆ. ಈಗ ಏಳು ಮೇಲೆ ನೀನು ತಯಾರಾಗು. ಸಿದ್ದುನ ಕೋಣೆಗೆ ಕಳಿಸೋದಕ್ಕೆ ನಿನ್ನ ಡ್ಯಾಡಿಗೆ ಹೇಳ್ತೀನಿ ಎಂದು ಹೊರನಡೆದರು ಭಾಗ್ಯ. ಈ ಥರ ಎಲ್ಲ ಇರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ನಾನು ಎಂದುಕೊಳ್ಳುತ್ತಾ ಕುಳಿತಳು ಜಾಹ್ನವಿ. ಇತ್ತ ತಯಾರಾಗಿ ನಿಂತಿದ್ದ ಸಿದ್ದುನನ್ನು ಜಾಹ್ನವಿಯ ಕೋಣೆಯ ಮುಂದೆ ಕರೆತಂದ ಹರೀಶ್ ರವರು ಅವನ ಜೊತೆ ಮಾತನಾಡಲು ನಿಂತರು. ಸಿದ್ದು, ಇದೆಲ್ಲ ನಿನಗೆ ಇಷ್ಟ ಆಗೋದಿಲ್ಲ. ಯಾಕಂದರೆ ಈ ಮದುವೆ ನಿನಗೆ ಇಷ್ಟ ಇರಲಿಲ್ಲ ಅಂತ ಗೊತ್ತಿದ್ದದ್ದೇ ನನಗೆ. ಹಾಗೆ ನಮಗೂ ಇಷ್ಟ ಇರಲಿಲ್ಲ ಅಂತ ನಿನಗೂ ಗೊತ್ತು. ಆದರೆ ಜಾಹ್ನವಿಯ ಹಠದ ಮುಂದೆ ನಮಗೆ ಸೋಲ್ದೇ ಇರೋಕ್ಕಾಗಲಿಲ್ಲ. ನೀನು ಒಳ್ಳೆ ಹುಡುಗನೇ. ನಿನ್ನ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತಿದೆ. ನಮ್ಮ ಮುಂದೆನೇ ಆಟ ಆಡ್ತಾ ಬೆಳೆದಿರೋನು. ಜಾಹ್ನವಿನ ಚೆನ್ನಾಗಿ ನೋಡ್ಕೋತೀಯ ಅನ್ನೋ ನಂಬಿಕೆ ನಮಗಿದೆ. ಆದರೆ ನಮಗೆ ಭಯ ಇರೋದು ನಿನ್ನ ಚಿಕ್ಕಮ್ಮ ಶೋಭಾರದ್ದು. ಅವರಾಡೋ ಮಾತು, ನಡ್ಕೊಳ್ಳೋ ರೀತಿ ನಮಗೆ ಇಷ್ಟ ಆಗೋದಿಲ್ಲ. ಜಾಹ್ನವಿಗೆ ಚುಚ್ಚಿ ಮಾತಾಡಿ ನೋವು ಕೊಡದಿದ್ರೆ ಸಾಕು. ಅದಕ್ಕೆ ಹೇಳ್ತಿದ್ದೀನಿ, ಜಾಹ್ನವಿನ ಸಂಭಾಳಿಸೋದು ನಿನ್ನ ಜವಾಬ್ದಾರಿ ಸಿದ್ದು. ಅವಳಿಗೆ ಹೆಚ್ಚಾಗಿ ಮನೆ ಜವಾಬ್ದಾರಿಗಳ ಬಗ್ಗೆ ಗೊತ್ತಿಲ್ಲ. ನೀನೇ ಅವಳ ಜೊತೆಗಿರಬೇಕು. ಹಾಗೇ ಇಬ್ಬರು ಚೆನ್ನಾಗಿ ಜೀವನನೂ ನಡೆಸಬೇಕು ಎಂದರು. ಹೆಣ್ಣಿನ ತಂದೆಯಲ್ಲವೇ ಅವರ ಆತಂಕ ಸಹಜ. ನೀವು ಯೋಚನೆ ಮಾಡಬೇಡಿ ಸರ್. ಜಾಹ್ನವಿ ನನ್ನ ಹೆಂಡತಿ ಅಂದಮೇಲೆ ಅವಳು ನನ್ನ ಜವಾಬ್ದಾರಿ ಎಂದವ ಒಂದೇ ಮಾತಲ್ಲಿ ಅವರ ಮನಗೆದ್ದ. ನಂಬಿಕೆ ನನಗಿದೆ ನಿನ್ನ ಮೇಲೆ. ಹಾಗೇ ಇನ್ನೊಂದು ಮಾತು, ನೀನು ನನಗೆ ಅಳಿಯ ಅಷ್ಟೇ ಅಲ್ಲ, ಮಗನ ಹಾಗೆ. ನಿನಗೆ ಏನೇ ಸಹಾಯ ಬೇಕಿದ್ದರೂ ನನ್ನನ್ನು ಕೇಳು. ನಿನ್ನ ಜೊತೆ ಯಾವಾಗಲೂ ನಾನು ಇರ್ತೀನಿ ಮಾತು ಕೊಟ್ಟರು. ಥ್ಯಾಂಕ್ ಯು ಸರ್ ಎಂದ. ಸರ್ ಅಲ್ಲ ಸಿದ್ದು, ಮಾವ ನಾನು ನಿನಗೆ ಎಂದರು ತಮಾಷೆ ಮಾಡುತ್ತಾ. ಸರಿ ಮಾವ ಎಂದ ಸಿದ್ದು ನಗುವಿನೊಂದಿಗೆ. ಸರಿ,
ನೀನು ಒಳಗೆ ಹೋಗಿರು, ಜಾಹ್ನವಿನ ಭಾಗ್ಯ ಕಳಿಸ್ತಾಳೆ. ನಿನಗೆ ಇದೆಲ್ಲ ಮುಜುಗರ ಅನ್ನಿಸ್ಬಹುದು, ಆದರೆ ಒಂದು ಮಾತು ಹೇಳ್ತೀನಿ ಕೇಳು. ಹಳೆಯದನ್ನೆಲ್ಲ ಮರೆತು ಜೀವನದಲ್ಲಿ ಮುಂದೆ ಹೋಗು. ಎಲ್ಲನೂ ಮರೆತು ಅಂದರೆ ಕುಮುದಾನ ಮರೆತು ಅಂತ ಅಲ್ಲ. ನೀವು ಚೆನ್ನಾಗಿದ್ದರೆ ಕುಮುದಾಳ ಆತ್ಮಕ್ಕೂ ಕೂಡ ಶಾಂತಿ ಸಿಗುತ್ತೆ ಅಂತ ಹೇಳ್ತಿದ್ದೀನಿ ಎಂದು ಅವನ ತೋಳು ತಟ್ಟಿ ಕೆಳಗೆ ನಡೆದರು. ಸಿದ್ದು ಕೋಣೆಯ ಒಳನಡೆದ. ಘಮಘಮ ಎಂದು ಚಂದದ ಹೂವುಗಳ ವಾಸನೆ ಮೂಗಿಗೆ ಬಡಿಯಿತು. ಬಣ್ಣದ ಲೈಟುಗಳು ಅಲ್ಲಲ್ಲಿ ಮಿಂಚುತ್ತಿದ್ದವು. ಕೋಣೆಯ ತುಂಬ ಗುಲಾಬಿ ದಳಗಳು ತುಂಬಿದ್ದವು. ಮಂಚದಲ್ಲೂ ಅದೇ ಹೂವಿನ ಜಾಗರಣೆ. ಹಣ್ಣು ಸ್ವೀಟ್ ತುಂಬಿದ್ದ ತಟ್ಟೆ ಪಕ್ಕದಲ್ಲಿತ್ತು. ಎಲ್ಲವನ್ನೂ ನೋಡಿದ ಸಿದ್ಧಾರ್ಥನ ಮನಕ್ಕೆ ಅದೆಷ್ಟು ಕಷ್ಟವಾಯಿತೋ. ಹಾಗೆ ಅತ್ತಿತ್ತ ಕಣ್ಣಾಡಿಸಿದಾಗ ಗೋಡೆಯ ಮೇಲೆ ಕುಮುದ ಮತ್ತು ಜಾಹ್ನವಿಯ ಫೋಟೋ ಇತ್ತು. ಅದರ ಮುಂದೆ ನಡೆದು ಕುಮುದಾಳ ಫೋಟೋ ಒಮ್ಮೆ ಸವರಿದ. ಮನ ತುಂಬಿತು ತಕ್ಷಣ. ಇಂತಹ ಆಸೆ ಕನಸುಗಳನ್ನು ಅವ ಕುಮುದಾಳ ಜೊತೆ ಕಂಡಿದ್ದನೋ ಇಲ್ಲವೋ, ಆದರೆ ಈಗ ವಾಸ್ತವದಲ್ಲಿ ನೋಡಿಯೂ ಅರಗಿಸಿಕೊಳ್ಳಲಾಗುತ್ತಿಲ್ಲ. ಜಾಹ್ನವಿಯನ್ನು ಚಿಕ್ಕಂದಿನಿಂದಲೂ ನೋಡುತ್ತಾ ಬೆಳೆದವ ಅವ. ಇಬ್ಬರಿಗೂ ಒಬ್ಬರನ್ನೊಬ್ಬರು ಕಂಡರೆ ಆಗುತ್ತಿರಲಿಲ್ಲ. ಅಂಥದ್ದರಲ್ಲಿ ಕುಮುದ ಇಬ್ಬರ ಜೀವನದಲ್ಲೂ ಬಂದಳು ತಂಗಾಳಿಯಂತೆ. ಸಿದ್ಧಾರ್ಥನ ಜೀವನದಲ್ಲಿ ಪ್ರೀತಿಯೆಂಬ ದೀಪ ಬೆಳಗಿದವಳು ಜಾಹ್ನವಿಯ ಜೀವನದಲ್ಲಿ ಸ್ನೇಹವೆಂಬ ದೀಪ ಬೆಳಗಿದಳು. ಅವಳನ್ನು ತಮ್ಮ ಜೀವನದ ಅತಿ ಮುಖ್ಯ ಭಾಗವನ್ನೇ ಮಾಡಿಕೊಂಡರು ಸಿದ್ದು ಮತ್ತು ಜಾಹ್ನವಿ. ಆದರೆ ವಿಧಿ ಕುಮುದಾಳ ಆಯಸ್ಸನ್ನು ಕಡಿಮೆ ಮಾಡಿತ್ತಲ್ಲ. ಹಾಗಾಗಿ ಇವರಿಬ್ಬರ ಸ್ನೇಹ ಬೆಸೆದು ತೊರೆದೇ ಬಿಟ್ಟಳು ಜಗತ್ತನ್ನು. ಅವಳ ಮಾತನ್ನು ತಪ್ಪದೇ ಪಾಲಿಸುವ ಈ ಇಬ್ಬರು ತಮ್ಮ ಸ್ನೇಹವನ್ನು ನಿಭಾಯಿಸುತ್ತಾ ಬಂದರು. ಆ ಸ್ನೇಹವನ್ನೇ ಗಂಭೀರವಾಗಿ ತೆಗೆದುಕೊಂಡ ಜಾಹ್ನವಿ ಸಿದ್ಧಾರ್ಥನ ಧರ್ಮಪತ್ನಿಯಾಗಿ ಸ್ಥಾನ ಪಡೆದಳು. ಎಲ್ಲವೂ ಒಂದು ಕನಸೇನೋ ಎಂಬಂತೆ ಮೆಲುಕು ಹಾಕಿದ ಸಿದ್ದು, ನೀನು ಇಲ್ದಿದ್ರೂ ಇದೆಲ್ಲ ಆಗ್ತಿರೋದು ನಿನ್ನಿಂದಾನೇ ಕುಮುದ ಎಂದುಕೊಳ್ಳುತ್ತಾ ಮೈಮರೆತು ನಿಂತವನನ್ನು ಬಾಗಿಲ ಸದ್ದು ಎಚ್ಚರಿಸಿತು. ತಿರುಗಿ ನೋಡಿದ. ಜಾಹ್ನವಿ ಹಾಲಿನ ಗ್ಲಾಸ್ ಹಿಡಿದು ಒಳಬಂದಳು. ಮೊದಲ ರಾತ್ರಿಗೆ ಬರುವ ಹೆಣ್ಣು ತಲೆ ತಗ್ಗಿಸಿ ನಾಚಿಕೆಯಿಂದ ಸಣ್ಣ ಭಯದಲ್ಲಿ ಬರುವವಳಲ್ಲವೇ. ಆದರೆ ಜಾಹ್ನವಿ ಮಗುವಂತೆ ಮುಖ ಕಿವುಚಿ ತನ್ನ ಕಷ್ಟ ಅವನ ಬಳಿ ಹೇಳಲು ಬಂದಳು. ಸಿದ್ದು ಕರೆದಳಷ್ಟೇ, ಮುಂದೆ ಏನೊಂದೂ ಹೇಳಲಿಲ್ಲ. ಅವ ಹಿಂದೆ ಕೈಕಟ್ಟಿ ನಿಂತು ಅವಳನ್ನೇ ನೋಡಿದ. ಮಾತನಾಡಲಿಲ್ಲ ಅವಳು. ಹೇಳು, ಏನು ಕೇಳಿದವ ಎಂದಿನಂತೆ ತಂಪಾಗಿಯೇ ಇದ್ದ. ತಾಳ್ಮೆ ಅವನಲ್ಲಿ ಬರಿದಾಗದಷ್ಟು. ನನಗೆ ಇದೆಲ್ಲ ಏನೂ ಗೊತ್ತಿರಲಿಲ್ಲ ಎಂದಳು ಮುದ್ದಾಗಿ. ಬೇಕಾಗಿತ್ತ ನಿನಗಿದು? ಆಡಿಕೊಂಡು ನಕ್ಕು ಬಿಟ್ಟನವ ಅವಳ ಮುದ್ದು ಮಾತಿಗೆ. ಅವಳ ಮನ ಅರಿತಿದ್ದನವ ಆಗಲೇ. ಅವನ ನಗು ನೋಡಿ ಮುನಿಸಿಕೊಂಡವಳು, ನಗ್ತಿದೀಯಾ ನನ್ನನ್ನು ನೋಡಿ ನೀನು? ಹೋಗು, ನಿನ್ನ ಜೊತೆ ಮಾತಾಡೋದಿಲ್ಲ ನಾನು ಎಂದು ಹಾಲಿನ ಗ್ಲಾಸನ್ನು ಟೇಬಲ್ ಮೇಲಿಟ್ಟು ಮಂಚದಲ್ಲಿ ಕುಳಿತಳು. ಮುಖ ಉದಿಸಿಕೊಂಡೆ. ನಗು ನಿಲ್ಲಿಸಿದ ಸಿದ್ದು, ಇನ್ನೇನು ಹೇಳಬೇಕು ನಿನಗೆ? ಮಕ್ಕಳ ಆಟದ ಹಾಗೆ ಮದುವೆ ಆಗ್ತೀನಿ ಅಂತ ಹಠ ಮಾಡಿ ಮದುವೆ ಆಗಿದೆಯಾ? ಸಂಸಾರ ಅಂದರೆ ಏನು ಅಂತನಾದರೂ ಗೊತ್ತಾ ನಿನಗೆ ಎಂದು ಕೇಳಿದ. ಅವಳ ಮುಂದೆಯೇ ಬಂದು ಕುಳಿತು. ಗೊತ್ತಿಲ್ಲ, ಒಪ್ಕೋತೀನಿ. ಅದನ್ನು ನೀನು ತಿಳಿಸಿ ಹೇಳಬಹುದು ಅಲ್ವಾ ಎಂದಳು ಮುಖ ಸಡಿಲಿಸದೆ. ಸಂಸಾರದ ಮೇಲೆ ಆಸೆ ಕನಸುಗಳನ್ನೇ ಕಳ್ಕೊಂಡಿದ್ದ ನನ್ನನ್ನು ನೀನು ಮದುವೆ ಆಗಿದೆಯಾ ಏನಂತ ತಿಳಿಸಿ ಹೇಳಬೇಕು ನಾನು ನಿನಗೆ ಎಂದ ಗಂಭೀರತೆ ಹೊತ್ತು. ನಾನು ನಿನ್ನನ್ನು ಈಗಲೂ ನನ್ನ ಸ್ನೇಹಿತ ಅಂತಲೇ ನೋಡ್ತೀನಿ ಸಿದ್ದು. ನನಗೆ ನಿನ್ನ ಮೇಲೆ ಈ ಥರದ್ದು ಯಾವ ಭಾವನೆಗಳೂ ಇಲ್ಲ. ಅದೇನೋ ನಿನ್ನ ಜೊತೆ ಇರಬೇಕು, ನಿನ್ನ ಕಷ್ಟ ಸುಖದಲ್ಲಿ ಭಾಗಿಯಾಗಬೇಕು ಅಷ್ಟೇ ನನಗಿರೋದು ಎಂದಳು ಮುನಿಸು ಮರೆತು. ಅದೇ ಹಠಕ್ಕೆ ಅಲ್ವಾ ನನ್ನನ್ನು ಮದುವೆ ಆಗಿದ್ದು ನೀನು? ಹೌದು ಸಿದ್ದು ಎಂದಳು ಕಾಲು ಮಡಚಿ ಕುಳಿತು. ಈಗ ಮದುವೆ ಆಯ್ತಲ್ಲ, ಮುಂದೆ ಏನು ಯೋಚನೆ ಮಾಡಿದೀಯಾ ಕೇಳಿದ. ಅವಳ ಮನದಲ್ಲಿ ಏನಿದೆ ಎಂದು ತಿಳಿಯಲು. ಏನು ಯೋಚನೆ ಮಾಡಿದೀಯಾ ಅಂದರೆ ಏನು ಸಿದ್ದು? ನಾನು ಆಫೀಸ್ಗೆ ಹೋಗ್ತೀನಿ, ನೀನು ಬ್ಯಾಂಕ್ ಹೋಗು. ನಾನು ಇಲ್ಲಿರೋದ್ರ ಬದಲಾಗಿ ನಿನ್ನ ಜೊತೆ ಇರ್ತೀನಿ ಅಷ್ಟೇ ಎಂದವಳಿಗೆ ಜೀವನ ಸರಳ. ಅಷ್ಟೇನಾ? ಇಷ್ಟಕ್ಕೆ ನೀನು ನನ್ನನ್ನು ಮದುವೆ ಆಗಿದೆಯಾ? ಅವ ಯೋಚಿಸಿಯೇ ಪ್ರಶ್ನೆ ಮಾಡುತ್ತಿದ್ದ ಎಲ್ಲವನ್ನು. ಹಾಂ, ನಿನಗೆ ನೋವಾದಾಗ ಬೇಜಾರಾದಾಗ ಜೊತೆಗೆ ಒಬ್ಬರು ಬೇಕು. ಆ ಒಬ್ಬಳು ನಾನೇ ಆಗಿರಬೇಕು. ನಿನ್ನ ನೋವನ್ನು ಕೇಳೋದಕ್ಕೆ ಯಾರೂ ಇರಲಿಲ್ವಲ್ಲ ನಿನ್ನ ಜೊತೆಗೆ. ಇನ್ನು ಮುಂದೆ ನಾನಿರ್ತೀನಿ. ನಿನ್ನ ಕಾಳಜಿ ತಗೊಳ್ಳೋದಕ್ಕೆ ನಾನಿರ್ತೀನಿ
ಎಂದಳು. ಅವಳ ಮನದಲ್ಲಿ ಇದ್ದದ್ದೇ ಅಷ್ಟು. ಅದು ಸ್ವಚ್ಛ ಎಂದು ತಿಳಿದಾಗ ಅವನ ಮನಕ್ಕೆ ಹಾಯೆನ್ನಿಸಿತು. ತನಗಾಗಿ ಜೀವವೊಂದು ಇದೆಯಲ್ಲ ಈಗ ಎಂಬ ಭಾವ. ಇದೆಲ್ಲನೂ ಗೊತ್ತಿದ್ದದ್ದೇ ಜಾಹ್ನವಿ ನನಗೆ. ಆದರೆ ನನ್ನ ಮನೆ ಚಿಕ್ಕದು. ಚಿಕ್ಕಮ್ಮ ಹೇಗೆ ಅಂತ ನಿನಗೆ ಅಂದಾಜು ಸಿಕ್ಕಿದೆ ಅಂದಮೇಲೆ ಅಲ್ಲಿ ನಿನಗೆ ತೊಂದರೆಗಳು ಬಂದೇ ಬರುತ್ತೆ. ಇವತ್ತು ನಾಳೆ ನಿನಗೆ ಅಡ್ಜಸ್ಟ್ ಆಗಬಹುದು, ಆದರೆ ಪ್ರತಿದಿನ ಆಗೋದಿಲ್ಲ. ಎಲ್ಲದಕ್ಕೂ ಹೊಂದ್ಕೊಳ್ಳೋದಕ್ಕೆ ನಿನಗೆ ಕಷ್ಟ ಆಗಬಹುದು, ಎಲ್ಲ ಗೊತ್ತಿದೆ ನನಗೆ. ಆದರೆ ಒಂದು ಮಾತು ಹೇಳ ಎನ್ನುತ್ತಾ ಅವಳ ಮುಖ ನೋಡಿದ. ಹೇಳು ಎಂದಳು. ನಿನ್ನ ಜೊತೆ ನಾನಿರ್ತೀನಿ, ಹೆದರಬೇಡ. ಏನೇ ಇದ್ದರೂ ನನ್ನ ಹತ್ರ ಹೇಳ್ಕೊ ಎಂದ. ಅಷ್ಟೇ ಸಾಕು ಸಿದ್ದು ನನಗೆ ಎಂದಳು ಅವನ ಕೈ ಹಿಡಿದು. ಆ ಹಿಡಿತದಲ್ಲಿ ಚಂದದ ಭಾವವೊಂದಿತ್ತು. ನನ್ನ ಕಷ್ಟ ಸುಖಕ್ಕೆ ಜೊತೆಯಾಗಿರಬೇಕು ಅಂತ ಬಂದಿರೋ ನಿನಗೆ ಕಷ್ಟ ಆಗಬಾರ್ದಲ್ಲ, ಆಗದೆ ಇರೋ ಥರ ನಾನು ನೋಡ್ಕೋತೀನಿ ಎಂದ. ಖುಷಿಯಾಯಿತವಳಿಗೆ ಅವನ ಮಾತುಗಳು. ಹೀಗೆ ಇಬ್ಬರು ಒಟ್ಟಿಗೆ ಇರೋಣ ಜಾಹ್ನವಿ. ಇದನ್ನು ಬಿಟ್ಟು ನನ್ನಿಂದ ಯಾವ ನಿರೀಕ್ಷೆನೂ ಇಟ್ಕೋಬೇಡ ಎಂದವ ಸೂಕ್ಷ್ಮವಾಗಿ ಹೇಳಿದ. ಅಂದರೆ ಅರ್ಥವಾಗಲಿಲ್ಲ ಅವಳಿಗೆ. ಅಂದರೆ ಪ್ರೀತಿ ಆಗಲಿ ಮತ್ತೆ ಇದೆಲ್ಲ ಎನ್ನುತ್ತಾ ಹೂವಿನಿಂದ ಹರಡಿದ ಮಂಚ ತೋರಿಸಿದ. ಹೇ ನೋ ಸಿದ್ದು, ನನಗೂ ಆ ಥರದ್ದು ಯಾವ ಭಾವನೆಗಳು ಇಲ್ಲ ಅಂತ ಹೇಳಿದ್ನಲ್ಲ. ನನ್ನ ಜೊತೆ ಇರು ನೀನು ಅಷ್ಟೇ ಎಂದಳು. ಸರಿ, ಈಗ ಮಲ್ಗು, ರಾತ್ರಿ ಆಗಿದೆ, ಸುಸ್ತಾಗಿದೆ ಅಲ್ವಾ ನಿನಗೆ ಎಂದ ತಾನು ಮೇಲೆದ್ದು. ಹಾಂ, ಡ್ರೆಸ್ ಚೇಂಜ್ ಮಾಡಿ ಮಲಗ್ತೀನಿ. ಮಮ್ಮ ಬೇಡ ಅಂದರು, ಈ ಸೀರೆ ಉಟ್ಕೊಳ್ಳೋದಕ್ಕೆ ಹೇಳಿದ್ರು ಎನ್ನುತ್ತಾ ಮೇಲೆದ್ದು ಬಾತ್ರೂಮಿಗೆ ನಡೆದಳು. ಸಿದ್ದು ಮಂಚವನ್ನು ನೋಡುತ್ತಾ, ಜಾಹ್ನವಿ ಜೊತೆ ನಾನು ಒಂದೇ ಮಂಚದಲ್ಲಿ ಮಲಗೋದಕ್ಕೆ ಇಲ್ಲ, ಆಗೋದಿಲ್ಲ ಎಂದವ ದಿಂಬು ಹಿಡಿದು ಅಲ್ಲಿಯೇ ಇದ್ದ ಸೋಫಾದಲ್ಲಿ ಮಲಗಿದ. ಬಟ್ಟೆ ಬದಲಾಯಿಸಿ ಬಂದ ಜಾಹ್ನವಿ ಅವನನ್ನು ಆ ರೀತಿ ಕಂಡು, ಸಿದ್ದು ನೀನು ಯಾಕೆ ಇಲ್ಲಿ ಮಲಗಿದೀಯಾ ಎಂದು ಕೇಳಿದಳು. ಒಂದೇ ಮಂಚದಲ್ಲಿ ಇಬ್ಬರು ಬೇಡ ಜಾಹ್ನವಿ, ಕಂಫರ್ಟೇಬಲ್ ಇರೋದಿಲ್ಲ ನೇರವಾಗಿ ಹೇಳಿದ. ಆ ಥರ ಏನಿಲ್ಲ, ನೀನು ಆ ಸೈಡ್ ಮಲ್ಕೋ, ನಾನು ಈ ಸೈಡ್ ಮಲ್ಕೋತೀನಿ ಎಂದಳು. ಅವನಿಗೂ ತನ್ನಂತೆಯೇ ಸುಸ್ತಾಗಿತ್ತಲ್ಲ ಅಂದ ಮೇಲೆ ಅವನಿಗೂ ವಿಶ್ರಾಂತಿ ಬೇಕಲ್ಲವೇ. ಬೇಡ ಜಾಹ್ನವಿ, ಮಲ್ಗು ನೀನು ಎಂದ. ಅವನನ್ನೊಮ್ಮೆ ನೋಡಿದ ಜಾಹ್ನವಿ ಮುಂದೆ ಬಂದು ನಿಂತಳು. ಅವನ ಕಾಲುಗಳು ಸೋಫಾದ ಹೊರಗೆ ಚಾಚಿದ್ದವು. ಹೊರಳಾಡಲು ಆಗುವುದಿಲ್ಲ ಅದರಲ್ಲಿ. ಈ ಚಿಕ್ಕ ಸೋಫಾದಲ್ಲಿ ನಿನಗೆ ನಿದ್ದೆನಾದರೂ ಬರುತ್ತಾ? ಹಠ ಮಾಡಬೇಡ, ಬಾ ಸುಮ್ಮನೆ ಎಂದು ಜೋರು ಮಾಡಿದಳು. ಪರವಾಗಿಲ್ಲ ಜಾಹ್ನವಿ ಎಂದನವ ಮಲಗಿದಲ್ಲಿಯೇ ಅವಳನ್ನು ನೋಡುತ್ತಾ. ನಿನ್ನ ಕಷ್ಟ ಸುಖದಲ್ಲಿ ಜೊತೆ ಇರ್ತೀನಿ ಅಂದಿದ್ದೀನಿ ತಾನೆ, ಬಾ ಸುಮ್ಮನೆ, ಇಲ್ದಿದ್ರೆ ನೋಡು ನಾನು ನೆಲದ ಮೇಲೆ ಮಲಗ್ತೀನಿ ಎಂದು ಬೆದರಿಸಿದಳು. ಎದ್ದು ಕುಳಿತ ಸಿದ್ದುಗೆ ಅವಳ ಹಠ ಹೊಸದೇನಲ್ಲ ಈಗ. ನಿನ್ನ ಹಠನೇ ಆಗಬೇಕು ಅಲ್ವಾ ನಿನಗೆ ಎನ್ನುತ್ತಾ ಎದ್ದು ಬಂದು ಮಂಚದಲ್ಲಿ ಮಲಗಿದವ ಪಕ್ಕದಲ್ಲಿ ದಿಂಬಿಟ್ಟ ಅಡ್ಡ ಆಗಿ. ಗುಡ್, ಇಷ್ಟು ಮಾಡಿದ್ರೆ ಮುಗಿದು ಹೋಯ್ತು, ಮಲಗು ಈಗ, ನಿನಗೂ ಸುಸ್ತಾಗಿರುತ್ತೆ ತಾನೆ ಎಂದು ಗೊಣಗುತ್ತಲೇ ಅವನ ಪಕ್ಕದಲ್ಲಿ ಮಲಗಿದಳು. ಇಬ್ಬರ ಮಧ್ಯೆ ಮತ್ತೆ ಮಾತಾಗಲಿಲ್ಲ. ಯಾವಾಗ ಯಾರು ಮೊದಲು ನಿದ್ದೆಗೆ ಜಾರಿದರೋ ತಿಳಿಯಲೂ ಇಲ್ಲ. ಚಿಕ್ಕಂದಿನಿಂದಲೂ ಒಟ್ಟಿಗೆ ಬೆಳೆದವರು ಈ ಇಬ್ಬರು. ಬೆಳೆದಂತೆ ಅವರಿಬ್ಬರ ಮಧ್ಯೆ ಅಂತರ ಮೂಡಿ ಸ್ನೇಹವೆಂಬ ಭಾವನೆಯೂ ಇಲ್ಲದಂತಾಗಿತ್ತು. ಆ ಸ್ನೇಹವನ್ನು ಗಟ್ಟಿ ಮಾಡಿದ್ದ ಕುಮುದ ಇಂದು ಅವರಿಬ್ಬರ ಒಟ್ಟಿನ ಜೀವನಕ್ಕೆ ಸಾಕ್ಷಿಯಾಗಿದ್ದಳು. ಇನ್ನೂ ಈ ಪೆದ್ದು ಮುದ್ದು ಜೋಡಿಯ ಜೀವನ ಹೇಗೆ ಸಾಗುವುದೋ. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.